ಪ್ರಿಯ ವೀಕ್ಷಕರೇ, ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಾಮನಹಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಂಥ ಶ್ರೀ ಲಿಂಗೇಗೌಡರು ಈಗ ಸಮಗ್ರ ಸಾವಯವ ಕೃಷಿಕರಾಗಿದ್ದಾರೆ ಮತ್ತು ಒಂದು ಅದ್ಭುತವಾದ ತೋಟವನ್ನು ಮಾಡಿದ್ದಾರೆ ಸ್ನೇಹಿತರೆ. ಅಲ್ಲಿ ಹಲವಾರು ವಿಶೇಷ ಹಣ್ಣಿನ ಗಿಡಗಳು ಮತ್ತು ಸಾಂಬಾರು ಪದಾರ್ಥದ ಗಿಡಗಳು, ತೆಂಗು, ಮಾವು, ಹಲಸು, ಅಡಿಕೆ ಹೀಗೆ ಸಮಗ್ರ ಕೃಷಿಯನ್ನು ಮಾಡಿದ್ದಾರೆ. ಈ ಅದ್ಭುತ ತೋಟವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ಬನ್ನಿ, ಇಲ್ಲಿ ನಾನು ಒಬ್ಬರು ವಿಶೇಷವಾದ ರೈತರನ್ನ ತೋರಿಸ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಬನ್ನಿ ಸರ್, ತಮ್ಮ ಹೆಸರು? ನನ್ನ ಹೆಸರು ಲಿಂಗೇಗೌಡ ಅಂತ. ಆಮೇಲೆ ಊರು ಸರ್? ನಾನು ಟಿ ನರಸೀಪುರ ತಾಲೂಕು ಬನ್ನೂರು ಪಕ್ಕ ಮಾಕನಹಳ್ಳಿ ಅಂತ. ಇದು ನಿಮ್ ತೋಟ ಇರೋದು ಯಾವ ಗ್ರಾಮ ಸರ್? ಇದು ಗಾಮನಹಳ್ಳಿ ಗ್ರಾಮ. ನೀವು ಒಟ್ಟು ಎಷ್ಟು ಎಕರೆ ವಿಸ್ತೀರ್ಣ ಇದೆ ಸರ್ ತೋಟ? ಇದು 2 ಕಾಲ್ ತೋಟ ಇದೆ. 2 ಕಾಲ್ ಎಕರೆ ಇದೆ. 2 ಕಾಲ್ ಎಕರೆ ಇದೆಯಾ ಸರ್? ಹೌದು ಸರ್, ತಾವು ತಮ್ಮ ತೋಟವನ್ನ ಹೇಗೆ ಅಭಿವೃದ್ಧಿ ಪಡಿಸಿದ್ರಿ ಮತ್ತೆ ಯಾವ ಗಿಡಗಳನ್ನ ಹಾಕಿ ತೋಟಗಾರಿಕೆ ಮಾಡಿದಿರಿ, ಅದನ್ನ ನಮ್ಮ ವೀಕ್ಷಕ ಮಿತ್ರರಿಗೆ ತೋರಿಸಿ ಸರ್. ಆಯ್ತು, ಪ್ರಯತ್ನ ಮಾಡ್ತೀನಿ. ಬೇಸಿಕಲಿ ನಾನು ಇಂಜಿನಿಯರು. ನಾನು ಕರ್ನಾಟಕ ಲೋಕೋಪಯೋಗಿ ಇಲಾಖೆನಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗಿದ್ದೇನೆ. ಸರಿ ಸರ್. ನಾನು 2020 ಏಪ್ರಿಲ್ ಮೇ ನಲ್ಲಿ ರಿಟೈರ್ಡ್ ಆದೆ. ಸರಿ. ಈ ತೋಟನ ಜೂನ್ 6ರಂದು ನಾನು ಇಲ್ಲಿರುವಂತಹ ಸಸಿಗಳನ್ನ, ತೆಂಗಿನ ಸಸಿಗಳನ್ನೆಲ್ಲ ಜೂನ್ 6 2020ರಲ್ಲಿ ಪ್ಲಾಂಟ್ ಮಾಡಿದ್ದೀನಿ. 20ರಲ್ಲಿ? ಇಲ್ಲಿ ಸುಮಾರು ಒಂದು 100 ತೆಂಗಿನ ಮರ ಇದೆ, ಒಂದು 100 ಅಡಿಕೆ ಮರ ಇದೆ, ಒಂದ್ 20 ಮಾವಿನ ಮರ ಇದೆ, ಒಂದ್ 20 ಸೀಬೆ ಮರ ಇದೆ. ಈಗ ಸುಮಾರು ಒಂದು 2 ಗಿಡ 3 ಗಿಡ ಆ ತರದೆಲ್ಲ ಸೇರಿ ಹಣ್ಣಿನ ಗಿಡನೇ ಒಂದು 25-30 ವೆರೈಟಿ ಇದೆ. ನೀವು ಇದನ್ನೆಲ್ಲ ನೀವೇನು ಕೆಮಿಕಲ್ ಗೊಬ್ಬರಗಳನ್ನ? ಇಲ್ಲ, ನಾವು ಕೆಮಿಕಲ್ ಏನು ಅಂತ ಗೊತ್ತೇ ಇಲ್ಲ ನಮ್ಗೆ. ಇಲ್ಲೇ ಹಸು ನಮ್ಗೆ 2 ಓರಿಗಳಿದೆ, ಅದರದೇ ತೊಪ್ಪೆ ಮತ್ತೆ ಸಗಣಿ ಸಿಗುತ್ತೆ. ಯಾವ ಓರಿಗಳು ಸರ್ ಅವು? ಅದು ಗಿರ್ತಳಿ. ಇದು ಗಿರ್ತಳಿ, ಗುಜರಾತ್ ಗಿರ್ತಳಿಯ ಓರಿಗಳು. ಅದರದ್ದು ಯೂರಿನ್ ಮತ್ತೆ ಅದರದ್ದು ತೊಪ್ಪೆ ಬಹಳ ಒಳ್ಳೇದು ಅಂತ ಯಾರೋ ನಮ್ಗೆ ಗೊತ್ತಿರೋರು ಹೇಳಿದ್ರು. ಹಂಗಾಗಿ ಅದನ್ನ ತಂದು ಸಾಕಿ ಜೀವಾಮೃತ ಮಾಡಿ ಅದನ್ನೇ ನಾವು ಈ ಎಲ್ಲಾ ಗಿಡಗಳಿಗೂ ಕೊಡ್ತಾ ಇರೋದು. ಬೇರೆ ಯಾವ್ದನ್ನು ಕೆಮಿಕಲ್ ಅದು ಇದು ನಾವು. ಎಷ್ಟು ದಿನಕ್ಕೊಂದ್ಸರಿ ಜೀವಾಮೃತ ಕೊಡ್ತೀರಿ ಸರ್? ನಾವು ನೀರ್ನ ಇದು ಚೆನ್ನಾಗಿದ್ದಾಗ 15 ದಿನಕ್ಕೂ ಕೊಟ್ಟಿದೀವಿ. ಇಲ್ಲ ಅಂದ್ರೆ 1 ತಿಂಗಳಿಗೆ ಒಂದ್ಸಾರಿ ರೆಗ್ಯುಲರ್ ಆಗಿ ಕೊಡ್ತೀವಿ. ಎವ್ರಿ ಮಂತ್ ಕೊಡ್ತೀವಿ. ನೀವು ಅದು ಬಿಟ್ಟು ಬೇರೆ ಏನು ಕೆಮಿಕಲ್? ಇಲ್ಲ, ಏನು ಉಪಯೋಗಿಸಿಲ್ಲ. ಹಂಗಾರೆ ಸಾವಯವ ಕೃಷಿನೇ ನೀವು ಮಾಡಿರೋ? ಹೌದೌದು. ನಾವು ನೈಸರ್ಗಿಕ ಅನ್ಕೊಳ್ಳಿ, ನಾವೇನು ಉಳಿಸು ಇಲ್ಲ ಭೂಮಿನ ನೋಡಿ ಹಂಗಂಗೆ ಇದೆ. ಈ ಕಾಂಗ್ರೆಸ್ ಗಿಡ ಒಂದು ಬಿಟ್ಟು ಇನ್ ಬಾಕಿದೆಲ್ಲ ನಾವೇನು ಏನು ಉಳುಮೆ ಮಾಡಿಲ್ಲ. ಗಿಡ ಸುತ್ತ ಏನ್ ಬೇಕೋ ಅಷ್ಟು ಮಾಡ್ಕೊಂಡಿದೀವಿ. ಅದು ಬಿಟ್ರೆ ಮಾಮೂಲಿ 1 ತಿಂಗಳಿಗೆ ಒಂದ್ಸಾರಿ ಜೀವಾಮೃತ ಕೊಡ್ತೀವಿ. ಅಷ್ಟು ಮಾಡ್ಕೊಂಡು ಆರಾಮಾಗಿ ನೀರು ಎಲ್ಲ ಡ್ರಿಪ್ ಮಾಡಿಸಿದೀವಿ. ನೀರು ಹೋಗುತ್ತೆ. ನೀರಿನ ವ್ಯವಸ್ಥೆ ಎಲ್ಲ ಡ್ರಿಪ್ ಮೂಲಕ? ಏನ್ ಬೋರ್? 2 ಬೋರ್ ವ್ಯವಸ್ಥೆ ಇದೆ. ಸರಿ ಸರ್. ಸರ್, ಏನೇನ್ ಗಿಡಗಳು ಹಾಕಿದ್ರಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತೋರಿಸಿ ಪರಿಚಯ ಮಾಡಿಸಿ ಸರ್. ಬನ್ನಿ ಹಿಂಗೇನೆ ಹೋಗೋಣ. ಬನ್ನಿ, ಹೋಗ್ತಾ ಹೇಳ್ತೀನಿ. ಬನ್ನಿ, ನಾನು ಇಲ್ಲಿ ಎಲ್ಲ ಇದ್ರದ್ದು ಇದಿದೆ, ನೋಡ್ಕೊಂಡು ನಡಿಬೇಕು ನೀವು. ಆಯ್ತು. ಯಾಕೆಂದ್ರೆ ಆ ಕಡೆ ನೋಡ್ತಾ ಇರ್ತೀರ, ಎಡು ಬಿಡ್ತೀರಾ ಅಂತ. ಇಲ್ಲಿ ಸರ್ ತೆಂಗಿದೆ ನೋಡಿ, ಎಲ್ಲ ಆಲ್ಮೋಸ್ಟ್ 30 ಅಡಿಗೆ ನಾವು ಒಂದು ತೆಂಗು ಹಾಕಿರೋದು. 30 ಅಡಿಗೆ 4 ತೆಂಗಿನ ಮಧ್ಯೆ ಇಲ್ಲಿ ನೋಡಿ ಮಾವಿದೆ. ಹೀಗೇನೆ ಮಾವನು ಈ ಪಾತಿನಲ್ಲಿ ಮಾವು ಸುಮಾರು ಒಂದು ವರ್ಷದ್ದು ಸರ್ ಇದು? ಸರ್ ಇದು ಈಗ ನಾವು ತೆಂಗು ಅಡಿಕೆ ಪ್ಲಾಂಟೇಶನ್ ಮಾಡಿದ ಮೇಲೆ ಇದು ಮಾಡುದು. ಇದು ಆಲ್ಮೋಸ್ಟ್ ಒಂದ್ 3 ವರ್ಷ ಆಗಿರ್ಬೇಕು ಸರ್. ಇದಾಗ್ಲೇ ಕಾಯಿ ಕೊಟ್ಟಿತ್ತು ನಮ್ಗೆ. ಹೋದ್ ಸಾರಿ ತಿಂದಿದೀವಿ. ಈ ಸಾರಿ ಯಾವ್ದು ಸರ್ ಇದು? ಇದು ಕಸಿ ಅಂತೀವಿ ನೋಡಿ. ಕಸಿ ಹಣ್ಣು. ಸರಿ. ಕಸಿ, ಬಾದಾಮಿ, ನಿಮ್ಮ ಗಿಣಿಮುತಿ ಎಲ್ಲ ಇದೆ. ಬನ್ನಿ. ಇದು ತೆಂಗು ಯಾವ್ದು ಸರ್ ಇದು?
ಇದೆಲ್ಲ ನಮ್ದು ಲೋಕಲ್ ತಳಿನೇ. ಲೋಕಲ್ ತಳಿ. ಅದೊಂದೇ ಟಿಪ್ಟೂರ್ ತಳಿ ಆ ಲೈನ್ ಅಲ್ಲಿ ಇರುವುದು. ಅದು ಇದು ಟಾಲ್ ಇದೆ ಮತ್ತೆ ಡ್ವಾರ್ಫ್ ಇದೆ. ತಳಿ ಸರ್ ಅದು. ಅದು ಬಿಟ್ರೆ ನಿಮ್ಗೆ ಇನ್ನೇನಿಲ್ಲ. ಆ ಕಡೆ ನಿಮ್ಗೆ ಅಲ್ಲಿ ಇದು ಚಕೋತ ಇದೆ ನೋಡಿ, ಚಕೋತ ಗಿಡ ಇದೆ. ಚಕೋತ ಇದೆ ಅಲ್ಲಿ. ಚಕೋತ ಕಾಣ್ತಾ ಇದೆ ಸರ್. ಸರಿ ಸರ್, ಬನ್ನಿ ನೋಡ್ಕೊಂಡು ಬನ್ನಿ. ಹಿಂಗೆ ಹೋದ್ರೆ ಹಣ್ಣಿನ ಗಿಡ ಸಿಗುತ್ತೆ, ನೋಡ್ಕೊಂಡು ಹೋಗೋಣ ಬನ್ನಿ. ನೀವೇನ್ ಬಾರ್ಡ್ರಿಗೆಲ್ಲ ನೀಲಗಿರಿನಾ ಸರ್ ಇದು? ಇಲ್ಲ, ಇದು ಹೆಬ್ಬೇವು. ಹೆಬ್ಬೇವು. ಅಲ್ಲಿಂದ ಬಂದ್ರೆ ಇದು ಮಹಾಗನಿ. ಮಹಾಗನಿ ಇದು. ಇದು ಯಾವ್ದೋ ಕಾಡ್ಮರ ಮಧ್ಯೆ ಬಂದಿದೆ. ಇದು ಸಿಲ್ವರ್. ಮಧ್ಯ ಒಂದೊಂದು ಟೀಕ್ ಇದೆ. ಒಟ್ಟಿನಲ್ಲಿ ಬಾರ್ಡರ್ ಕ್ರಾಪ್ ಎಲ್ಲ ಹಾಕಿದ್ದೀರಾ? ಹಾಕಿದ್ದೇನೆ. ಇವೆಲ್ಲ ಸಣ್ಣ ಸಣ್ಣ ಸಸಿ ಇಷ್ಟೇ. ಮಹಾಗನಿ ಟೀಕು. ಅದು ಬಾರ್ಡರ್ ಹಾಕಿ ಎಲ್ಲ ಬಾರ್ಡರ್. ಹೌದು. ಸರಿ ಸರಿ ಸರ್, ಬನ್ನಿ ಈಗೇನೆ. ಸರಿ ಸರ್. ಇಲ್ಲ, ಹಲಸಿನ ಗಿಡ ಇದೆ. ಹಲಸಿನ ಗಿಡ ಒಂದ್ 5-6 ಗಿಡ ಇದೆ. ಹಲಸು ಸರ್? ಇದು ಹಲಸು. ಅದು ಡಿಫ್ರೆಂಟ್ ವೆರೈಟಿ, ಬೇರೆ ಬೇರೆ ಕಡೆಯಿಂದ ತಂದು. ಹಲಸು ಯಾವ್ದು ಸರ್ ಇದು ತಳಿ? ಅದು ತಳಿ ನನಗೆ ಗೊತ್ತಿಲ್ಲ. ನಾನು ಬೆಂಗಳೂರಲ್ಲಿ ಲಾಲ್ಬಾಗ್ ಅಲ್ಲಿ ಒಂದು 4-3 ಗಿಡ ತಂದಿದ್ದೀನಿ. ಮತ್ತೆ ಇನ್ ಫ್ರೆಂಡ್ಸ್ ಎಲ್ಲ ಮೈಸೂರು ಮಧುರ ಅಂತ ಅವ್ರದೇ ಒಂದಿದೆ ಸರ್. ಇರ್ಬೋದು, ಅದೇ ಇರ್ಬೇಕು. ಎಷ್ಟು ವರ್ಷ ಆಯ್ತು ಸರ್ ಹಾಕಿ? ಎಲ್ಲ ಅದೆಲ್ಲ ಏನಿಲ್ಲ, 3 ವರ್ಷ ಹಣ್ಣಿನ ಗಿಡ ಎಲ್ಲ. ಬಂದಿದ್ಯಾ ಸರ್ ಅದು? ಫಲ ಏನಾರು ಬಂದಿಲ್ಲ? ಹೋದ್ ಸಾರಿ 1-2 ಹೂ ಬಿಟ್ಟಿತ್ತು, ಉದುರೋಯ್ತು. ಫಲ ಏನ್ ಬಿಟ್ಟಿಲ್ಲ. ಅಡಿಕೆ ಇದು ಮಾಮೂಲಿ. ಇದನ್ನು ಅಷ್ಟೇನೆ 3 ವರ್ಷ ಆಗಿದೆ ಅಡಿಕೆ. ಇದು ನಾವೇ ಇಲ್ಲಿ ಕಾಯಿ ನಮ್ಮ ಬೀಗರು ಕೊಟ್ಟಿದ್ರು. ಅದನ್ನ ತಂದು ಇಲ್ಲೇ ಅದನ್ನ ಒಟ್ಲು ಮಾಡಿ ಪೈರು ಬಂದ್ಮೇಲೆ ಇಲ್ಲೇ ಹಾಕುದು. 3 ವರ್ಷ. ಈಗ ಅಡಿಕೆ ಗಿಡಗಳು ಎಷ್ಟಿರ್ಬೋದು ಸರ್? 100 ಇದೆ. 100-125 ಇದೆ. ಇದು ಮಾವು ಯಾವ್ದು ಸರ್ ಇದು? ಇದು ನಿಮ್ಗೆ ಇದು ಹೇಳ್ತಾರೆ ಮಲ್ಗೋಬ ಅಂತ ಹೇಳ್ತಾರಲ್ಲ, ಮಲ್ಗೋಬ ಮಾವಿನ ಹಣ್ಣು. ಪಕ್ಕ ಇರೋದು ಗಿಣಿಮುತಿ. ಗಿಣಿಮುತಿ ಅಂದ್ರೆ ಏನ್ ಹೇಳ್ತೀವಿ? ಗಿಣಿಮುತಿ ಉದ್ದಕ್ಕಿರ್ತದಲ್ಲ, ಏನದು? ತೋತಾಪುರಿ. ತೋತಾಪುರಿ ಇದು. ಇದು ತೋತಾಪುರಿ. ನೋಡಿ, ಅದು ಅಷ್ಟೇ. ಅದನ್ನು ತೋತಾಪುರಿನೇ. ಇವೆಲ್ಲ ಒಂದೊಂದ್ ಸಾರಿ ನಮ್ಗೆ ಈ ಸಾರಿ ಇದು ಸುಮಾರು ಒಂದು 50-100 ಹಣ್ಣು ಕೊಟ್ಟಿತ್ತು ಈ ಗಿಡ. ಸರಿ ಕೊಟ್ಟಿತ್ತ ಸರ್? ಕೊಟ್ಟಿತ್ತು ಇದು. ಈಗಲೂ ಅಲ್ಲೊಂದ್ ಗಿಡದಲ್ಲಿ ಇದೆ, ತೋರಿಸ್ತೇನೆ ಬನ್ನಿ ನಿಮ್ಗೆ. ಸಣ್ಣ ಗಿಡ ಅಂತ. ಹಿಂಗೆ ಹೋಗೋದು ಸರ್? ಹಿಂಗ ಹೋಗೋಣ. ಅದೇ ಇಲ್ಲಿ ಎಲ್ಲ ಅದೇ, ಇಲ್ಲಿ ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ ಅವೆಲ್ಲ ಇದೆ ಅಲ್ಲಿ. ಆಯ್ತು ಸರ್. ಬೇಕಾದ್ರೆ ಬರ್ತಾ ಹಂಗ್ ಬರೋಣ ಬನ್ನಿ. ಹಿಂಗೆ ಹೋಗೋಣ ಬನ್ನಿ. ಆಯ್ತು. ನಿಧಾನ ಕೇಳಿರಿ. ಇಲ್ಲಿ ಇದನ್ನು ಕಸಿ ಗಿಡ. ಇದು ಯಾವ್ದು? ಕಸಿ ಮಾವನ? ಕಸಿ. ಸರಿ ಸರಿ ಸರ್. ಆ ತೆಂಗು ನೋಡಿ, ಅದು ಲೋಕಲ್ಲೇ ನಮ್ದು. ಅದೇ ಫಲ ಬರ್ತಾ ಇದೆ. ತೆಂಗು ಲೋಕಲ್? ಅದು ನಮ್ಮ ಇಲ್ಲಿ ತಡಗೋಡಿ ತಂದಿದ್ದು. ನಾಟಿ? ನಾಟಿ. ಬನ್ನಿ. ಈ ತೆಂಗು 4 ವರ್ಷ ಆಯ್ತಾ ಸರ್ ಹಾಕಿ? ಇವೆಲ್ಲ 4 ವರ್ಷ 1 ತಿಂಗಳು. 4 ವರ್ಷ 1 ತಿಂಗಳು. ತೆಂಗು ಫಲ ಬರ್ತಾ ಎಷ್ಟು? ಕೆಲವು ಬಂದಿದೆಯಲ್ಲ ನೋಡಿ, ಕೆಲವೆಲ್ಲ ದಸಿ ಕಡಿತಾ ಇದೆ ನೋಡಿ. ಇಲ್ಲಿ ಮೆಡ್ಗಡೆನೆ ಬಂದಿದೆ. 4 ವರ್ಷ 1 ತಿಂಗಳಾಗಿದೆ. 4 ವರ್ಷ 1 ತಿಂಗಳಾಗಿದೆ. ಆಗ್ಲೇ ಫಲ ಬಂದಿದೆಯಲ್ಲ? ಬಂದಿದೆ. ನಾವು ಹಾಲು ಎಳ್ನೀರೆಲ್ಲ ಕುಡಿತಾ ಇದೀವಿ. 4 ವರ್ಷ 1 ತಿಂಗಳಿಗೆ ಫಲ ಬಂದಿದೆ ಸರ್? ಹೌದು. ಪರವಾಗಿಲ್ಲ. ಬನ್ನಿ, ಈ ಗಿಡ ನಿಮ್ಗೆ ಒಳ್ಳೆ ಎಷ್ಟು ಒಂಬಾಳೆ ಎಷ್ಟನೇ ವರ್ಷ ಕಡಿತು ಸರ್? ಅದೇ ಆಲ್ಮೋಸ್ಟ್ ಈಗ ಇವೆಲ್ಲ ಒಂಬಾಳೆ ಕಳೆದು 6 ತಿಂಗಳು 7 ತಿಂಗಳು ಆಗಿರ್ಬೇಕು. ಅಂದ್ರೆ 3.5 ವರ್ಷಕ್ಕೆ ಶುರು ಆಗ್ಬಿಟ್ಟಿದೆ. ಅಂದ್ರೆ ಎಲ್ಲ ಕೆಳಗಡೆ ಎಲ್ಲ ಉದುರೋಯ್ತು. ಈಗ ಇದು ಕಚ್ತಾ ಇದೆ ನೋಡಿ. ಒಟ್ಟಿನಲ್ಲಿ ಎಲ್ಲ ತೆಂಗೆಲ್ಲ ಒಂದೇ ಸರಿಗೆ ಹಾಕಿದ್ದು? ಒಟ್ಟಿಗೆ ಹಾಕಿದ್ ನಾವು. ಒಟ್ಟಿಗೆ ಹಾಕಿದ್ದು. ಕೆಲವೆಲ್ಲ ಈಗ ಒಂಬಳೆ ಕಡಿತಾವೆ, ಕೆಲವು ಬಿಡ್ತಾವೆ. ಹಂಗೆ ಒಟ್ಟಿನೆಲ್ಲ ಕೆಲವೆಲ್ಲ 3 ವರ್ಷ 6 ತಿಂಗಳಿಗೆ ಬಂದಿದೆ. ಅವರೇಜ್ ನೀವು 3 ವರ್ಷ 6 ತಿಂಗಳು ಅಂತ ಹೇಳ್ಬೋದು. ಬನ್ನಿ, ಹಿಂಗೆ ಒಂದು ರೌಂಡ್ ಬಂದ್ಬಿಡೋಣ. ಇದು ಮಾವು ಇಷ್ಟಿಷ್ಟಪ್ಪ ಇರ್ತದೆ. ಅದು ಮಲ್ಗೋಬ ಅಂತಾರೋ ಏನಂತಾರೋ. ಅದು ಹಣ್ಣಾದ್ಮೇಲೆ ಅದ್ರ ಕಲರ್ ಅರ್ಶಿನ ಇರ್ತದೆ. ಮಲ್ಗೋಬ ಸರ್ ಅದು? ಅಯ್ಯೋ, ಸಖತ್ ಟೇಸ್ಟ್. ಒಬ್ರು ಒಂದು ತಿನ್ನಕ್ಕಾಗಲ್ಲ, ಅಷ್ಟು ದಪ್ಪ ಇರ್ತದೆ. ಇದು ಸಪೋಟ. ಅದು ಜಮ್ನೇರ್ಲೆ ಎಲ್ಲ ಐತ್ ನೋಡಿ. ಸಪೋಟ. ಅದು ಜಮ್ನೇರ್ಲೆ. ಜಮ್ನೇರ್ಲೆ. ಇದು
ಮಾವು ಮಲ್ಲಿಕ್ ಅಂತೀವಲ್ಲ ಉದ್ದಕ್ಕೆ, ಹಾ ಹಾ ಆ ಗಿಡ ಇದು. ಇಷ್ಟಪ್ಪ ಇಷ್ಟುದ ಬಹಳ ಚೆನ್ನಾಗ್ ಬಿಡ್ತದ ಮಲ್ಲಿಕಾ. ಮಲ್ಲಿಕ. ಹಾ ಹಾ ಮಲ್ಲಿಕಾ ತಳಿ. ಇದು ಬಾದಾಮಿ. ಬಾದಾಮಿನ ಸರ್? ಬಾದಾಮಿ ಬಾದಾಮಿ. ಇದು ಒಂಬಳೆ ಕಚ್ಚಿದೆ. ಹಾ ಸುಮಾರು ಒಂದು ಅರ್ಧ ಭಾಗ ಕಚ್ಚಿಬಿಟ್ಟಿದೆ. ಹೌದೌದೌದು, ಅರ್ಧ ಏನು 70% ಕಚ್ಚಿದೆ. 70% ಹೌದು. ಕಚ್ಚಿಬಿಟ್ಟಿವೆ. ಪರವಾಗಿಲ್ಲ, ಯಾವ್ದೋ ಒಳ್ಳೆ ತಳಿ ಹಾಕಿದ್ರಿ ಸರ್ ನೀವು. ಇದು ಉಂಟಲ್ಲ, ಇಲ್ಲಿರೋ ಸಸಿ ಎಲ್ಲ ನಾವು ಲೋಕಸರದಿಂದ ತಂದಿರೋದು. ಹಾ ಹಾ ಇಲ್ಲಿ ಕೊಕೊನಟ್ ಬ್ರೀಡಿಂಗ್ ಸ್ಟೇಷನ್ ಐತೆ. ಹೌದೌದು, ಲೋಕಸರದಲ್ಲಿ ಇದೆ ಸರ್. ಇವು ಲೋಕಸರದ್ದು. ಅವು ಎಳ್ನೀರಿಗೆ ಅಂತ ಕೊಟ್ರು ಆ ಕಡೆ, ಒಂದ್ 5-6. ಇದು ರೆಗ್ಯುಲರ್. ಓ, ಅವು ಎಳ್ನೀರು ಸರ್ ಅವು? ಇವೇನೋ ಎಳ್ನೀರು ಅಂತ ಕೊಟ್ರಪ್ಪ. ಎಲ್ಲ ಇದೆ ನೋಡಿ, 1 3 4, 1 2 3 4. ಹಾ 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 ಇದು ಎಳ್ನೀರಿಗೆ ಅಂತಾನೆ ಬೇಗ ಬರುತ್ತೆ ಅಂತ ಕೊಟ್ರು. ಹಾ 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 ಅಲ್ಲೊಂದು ಬೋರ್ ಇದೆ ಮೂಲೆಯಲ್ಲಿ. ಇದು ಇನ್ನೊಂದು ಎಂಟ್ರೆನ್ಸ್. ಗೊಬ್ಬರ ಗಿಬ್ಬರ ಏನಾದ್ರು ತರ್ಬೇಕಾದ್ರೆ ನಾವು ಸಾಮಾನು ಸರಂಜಾಮು. ಹೌದೌದು. ನೀರನ್ನು ಫಿಲ್ಟರಿಂಗ್. ಸರಿ ಸರಿ ಸರ್. ಇಲ್ಲೆಲ್ಲ ಮಧ್ಯ ಮಧ್ಯೆ ಸೀಬೆ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ. ನೀವ್ ಹೇಳ್ದಂಗೆ ಎಲ್ಲ ಪ್ರೂನಿಂಗ್ ಮಾಡಿ ರೆಡಿ ಮಾಡ್ಬೇಕು. ಇದು ನೋಡಿ, ಅದು ಹಳಸು. ಇದೊಂದು ಅದೊಂದು ಕೇರಳದಿಂದ ತರಿಸಿರೋದು. ಏನೋ ಗಮ್ಲೆಸ್ ಒಂದು. ಗಮ್ಲೆಸ್. ಇನ್ನೊಂದೇನೋ ಮದರ್ ಏನೋ ಇದು ಅಂತ. ಅದು ಬಹಳ ಚೆನ್ನಾಗಿರ್ತಂತ ಸ್ವೀಟು. ನಮ್ಮ ಇವ್ರು ತಂದು ಕೊಟ್ಟದ್ದಪ್ಪ, ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರ್ ಇದಾರಲ್ಲ, ಸಿವಿಲ್ ಅಲ್ಲಿ. ಗಮ್ಲೆಸ್. ಗಮ್ಲೆಸ್. ಅದೇನೋ 3 ವರ್ಷಕ್ಕೆ ಬರ್ತಾರೆ ಅಂದವ್ರೆ. ಈಗ 1 ವರ್ಷ ಆಗಿದೆ. ನೋಡೋಣ. ಬರುತ್ತೆ ಬರುತ್ತೆ ಸರ್. ನೋಡಿ, ಸುಮಾರು ಇದೆ ಅಲ್ಲ. ಇದಕ್ಕೆಲ್ಲ ಈಗ ಒಂಚೂರು ಹಾಕ್ಸ್ತೀನಿ. ಮಳೆ ಬಿದ್ದಿರ್ಲಿಲ್ವಲ್ಲ, ನಾನು ಏನು ಈ ಕಡೆ ಮಧ್ಯ ಸೀಬೆ ಹಾಕೊಂಡಿದ್ದೀರಾ. ಇವಾದ್ರೆ ನೀವು ಬೇಡ ಅಂತ ಕಿತ್ ಬಿಸಾಕ್ಬೋದಲ್ಲ ಅಂತ. ಬೇರೆ ಇನ್ಯಾವ್ದು ಹಾಕ್ಬಿಟ್ಟು ಇವೆಲ್ಲ 1 ವರ್ಷ ಇರ್ಬೇಕಿದು ಅನ್ಸುತ್ತೆ. ಅಷ್ಟೇ, 1 ವರ್ಷ. ಇವೆಲ್ಲ ನಮ್ಮ ಲೋಕಸರದ್ದು. ಲೋಕಸರದ ಎಳ್ನೀರ್ ತಳಿ ಅಂತ ಇದ್ ಮಾಡದಪ್ಪ. ಎಳ್ನೀರ್ ತಳಿ. ಎಳ್ನೀರ್ ತಳಿ ಎಲ್ಲ ಇದೇ ತರ ಕೆಂಪು ಬರ್ತವೆ. ಇಲ್ಲ ಆಯ್ತು ನೋಡಿ. ಇದು ಎಳ್ನೀರ್ ತಳಿ. ಇದು ನೋಡಿ, ಅವಕಾಡ ಇಲ್ಲೂ ಒಂದಿದೆ. ಅವಕಾಡ ಇದು ಏನು ಬಟರ್ ಫ್ರೂಟ್ 2 ವರ್ಷದ ಸರ್ ಇದು? ಅದೇ ಎಲ್ಲ ಒಂದೇ ಒಟ್ಟಿಗೆ ತಂದು 2 ವರ್ಷ ಇದು. ಇನ್ನೊಂದೆರಡು ಇದು ಹೋದ್ಸಾರಿ ಹೆವಿ ಮಳೆ ಬಂದಾಗ ಹೋಗ್ಬಿಟ್ಟ ಕಣ್ರಿ. ಶೀತ ಆದ್ರೆ ಆಗಲ್ಲ ಅನ್ಸುತ್ತೆ. ಶೀತ ಜಾಸ್ತಿ ಶೀತ ಆಗಲ್ಲ. ಅಂದ್ರೆ ಶೀತ ಆದ್ರೂ ನಡೆಯುತ್ತೆ, ಆದ್ರೆ ನಿಂತ್ಕೋಬಾರ್ದು ಅನ್ಸುತ್ತೆ. ನೀರ್ ನಿಲ್ಬಾರ್ದು. ಇದೆರಡು ಇದು ನೋಡಿ, ಯಾವ ಹೇಳ್ತಾರ ನೀವು, ಇದ್ರ ತರ ಒಳಗಡೆ ನೇರಳೆ ಜಾತಿನ ಪನ್ನೀರ್. ಇದು ಎರಡನ್ನು ಪನ್ನೇರಳೆ. ಪನ್ನೇರಳೆ. ಪನ್ನೇರಳೆ ಸಸಿ. ಅದು ಈ ಪನ್ನೇರಳೆ ತುಂಬಾ 5 ವರ್ಷ ಆಗುತ್ತೆ ಸರ್. ಹೌದೌದು. ಇವೆಲ್ಲ ಅದೇ 2.5 ವರ್ಷ. 2.5 ವರ್ಷ. ಇದು ಎಳ್ನೀರ್ ತಳಿ. ಎಳ್ನೀರ್ ತಳಿ. ಎಳ್ನೀರ್ ತಳಿ. ನೀವು ಕುಡಿತೀನಿ ಅಂದ್ರೆ ಕಿತ್ಕೋತೀನಿ. ನನಗೆ ಶೀತ ತರ ಆಗ್ಬಿಟ್ಟಿದೆ. ಬೇಡಿ ಸರ್, ಏನ್ ಬೇಡಿ. ಬಹಳ ಟೇಸ್ಟ್ ಮಾತ್ರ. ಬ್ಯೂಟಿಫುಲ್. ಸೀಬೆ ನೋಡಿ, ಇದೊಂದು ಬೋರ್ವೆಲ್. ಇವೆರಡು ಈಗ ಲೈವ್ ಓಡ್ತಾ ಇವೆ. ಅದು ಎಮರ್ಜೆನ್ಸಿ ಅಂತ. ಅದು ಒಂದು 1 ಅವರ್ ಓಡೋದು. ಅದಕ್ಕೆ ಅದನ್ನ ಅಲ್ಲಿದ್ದ ಮೋಟರ್ನ ಇಲ್ಲಿಗೆ ಶಿಫ್ಟ್ ಮಾಡಿಸ್ತೆ. ಇದು ನಮ್ಮ ಪಕ್ಕದ್ದು ಲಿಂಗೇಗೌಡರು ಅಂದ್ಬಿಟ್ಟು ಅವ್ರನ್ನು, ವೆಂಕಟೇಶ್ ಅನ್ನೋರ್ ಮಗ, ಮಂಡ್ಯ. ವೆಂಕಟೇಶ್ ಅನ್ನೋರ್ ಮಗ. ಇದು ಪಾಂಡು ಒಂದು. ನಮ್ಮಲ್ಲಿ ಏನ್ ನೀರ್ ಕಲೆಕ್ಟ್ ಆಗ್ತದೆ ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅಂದ್ಬಿಟ್ಟು ಪಾಂಡು ಫುಲ್ ಈ ಕಡೆ ಎಲ್ಲ ಕಡೆಯಿಂದಾನು ಅಲ್ಲಿಗೆ ಬಂದ್ಬಿಡ್ತದೆ. ಇದೇ ಲೋಯೆಸ್ಟ್ ಪಾಯಿಂಟ್ ನಮಗೆ. ಕೃಷಿ ಹೊಂಡ ತರ ಮಾಡಿ. ಕೃಷಿ ಹೊಂಡ. ಸರಿ ಸರಿ ಸರ್. ನೋಡ್ಕೊಂಡಿರಿ ನೋಡಿ, ಇಲ್ಲಿ ಇನ್ನೊಂದು ಸಪೋಟ ಇದೆ. ಸಪೋಟ. ಅದ್ ಯಾಕೋ ನಮ್ಗೆ ಅದನ್ನ ವ್ಯವಸಾಯ ಮಾಡಕ್ ಬರ್ಲಿಲ್ವ. ನಾವು ಒಂದೇ ಒಂದು ಡ್ರಾಗನ್ ಫ್ರೂಟ್ ಗಿಡ ತಂದಿಟ್ಟೆ. ಒಂದೇ ಒಂದ್ ಹಣ್ಣು ಬಿಟ್ಟಿತ್ತು. ಮತ್ತೆ ಯಾಕೋ ಅದು ಸರಿಯಾಗಿ ಆಗ್ತಾ ಇಲ್ಲ. ಬೇರೆ ಕಡೆ ಡ್ರ್ಯಾಗನ್ ಅದು ಶೀತ ಆಗ್ಬಾರ್ದು. ಹೌದಾ? ಶೀತ ಆಗ್ಬಾರ್ದು ಜಾಸ್ತಿ.
ಅದ್ಯಾಕೋ ಪುರ್ವರುತ್ತಾ ಇಲ್ಲ. ಇದು ಬೇಲದ ಗಿಡ ಅಂತಾರಲ್ಲ, ಹಾ ಬೇಲ 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 ಇದು ಬೇಲ. ಇದು ಮಾಮೂಲಿ ನಿಮ್ಗೆ ಸಪೋಟ. ಸಪೋಟ ಇದು. ಇದು ಡ್ರ್ಯಾಗನ್ ಹಾಕೊಂಡಿದ್ದೀರಾ ಸರ್? ಡ್ರ್ಯಾಗನ್ ಇದು. ಶೀತ ಆಗಿದೆ ಅದರಿಂದ. ಹೌದಾ? ಟ್ರೀಟ್ಮೆಂಟ್ ಮಾಡೋಣ ಹಂಗಾದ್ರೆ. ಇನ್ನು ಇಲ್ಲೆಲ್ಲ ಸಿಬಿ ಗಿಡ ಇದೆ. ಆಮೇಲೆ ಇಲ್ಲಿ 3-4 ಇದಿದೆ, ಏನೋ ದೊಡ್ಡ ನೇರಳೆ ಹಣ್ಣು ಏನ್ ಹೇಳ್ತೀವಿ, ಜಮ್ನೇರಳೆ 3-4 ಗಿಡ ಇದೆ. ಇದು ನಮ್ ತೋಟಕ್ಕೆ ಫಸ್ಟ್ ತಂದು ನೆಟ್ಟದ್ ನಮ್ ಫ್ರೆಂಡು. ಇನ್ನು ಎಲ್ಲ ಯಾವ ಗಿಡನೂ ನೆಟ್ಟಿರ್ಲಿಲ್ಲ. ಇದು ಸೀತಾಫಲ, ಸೀಬೆ. ಇದು ನಿಮ್ಗೆ ಇದು ನಿಂಬೆ ಹಣ್ಣು. ಇದು ಹೈಬ್ರಿಡ್ ನಿಂಬೆನಾ ಸರ್? ಹೈಬ್ರಿಡ್ ನಿಂಬೆ. ನಿಮ್ಗೆ ಒಂದು ಗೊಂಚಲಿಲ್ಲ, ಇದ್ರಲ್ಲಿ ಒಂದು ರೌಂಡ್ ಒಂದು ಉದ್ದ ಹಂಗ ಬರ್ತದೆ. ಸೀಡ್ಲೆಸ್ ಸರ್ ಇದು? ಸೀಡ್ಲೆಸ್. ನೋಡಿ ಎಷ್ಟು ದಪ್ಪ ಇರ್ತದ. ಹೌದೌದೌದು. ಒಂದೊಂದು ಕೊನೆಯಲ್ಲಿ 5-6 ಇರ್ತದೆ. ಗೊಂಚಲೇ ನೋಡಿ, ಗೊಂಚಲೇ ಇರ್ತದೆ. ಗೊಂಚಲೇ ಇವೆ. ಅಯ್ಯೋ, ಒಂದ್ಸಾರಿ ಕಿತ್ರ ನೆಂಟಿ. ಇದು ಒಂದಕ್ಕೆ ಅವರೇಜ್ ಸಂತೆ ಅಲ್ವಾ ಇವತ್ತು, ಸಾವಯವ ಸಂತೆ, ಅಲ್ಲಿ ಕಳ್ಸ್ಬಿಡ್ತೀವಿ. 5 ರೂಪಾಯಿ ಹಂಗೆಲ್ಲ ಗೋರ್ಕೊಟ್ ಹೋಯ್ತಾರೆ ಒಂದೊಂದಕ್ಕೆ. ನಿಮ್ಗೆ ಒಂದು ಸುಮಾರು ಒಳ್ಳೇದು ಕೊಡ್ತೀನಿ. ಇದನ್ನ ಏನಿಲ್ಲ, ಒಂಚೂರು ಉಜ್ಜಿಬಿಟ್ಟು ನೀವು ಚಿತ್ರಾನ್ನ ಮಾಡಿಸ್ಕೊಡ್ತೀನಿ. ಮೈಲ್ಡ್ ಟೇಸ್ಟ್, ಮೈಲ್ಡ್ ಹುಳಿ. ಏನ್ ಸರ್ ಇಷ್ಟು ದಪ್ಪ ಇದೆ? ಇನ್ನೂ ದಪ್ಪ ಆಗುತ್ತೆ. ತೋರಿಸಿ ಸರ್ ಅದು. ನೋಡಿ ಇಲ್ಲಿ ಇನ್ನು ಎಷ್ಟು ದಪ್ಪ ಇದೆ. ಓಹೋ, ಏನ್ ಸರ್? ಚಿತ್ರಾನ್ನ ಜ್ಯೂಸ್ಗೆ ಬ್ಯೂಟಿಫುಲ್. ಏನ್ ಸರ್ ಇಷ್ಟೊಂದು ದಪ್ಪ ಇದೆ? ಒಂದು ಬೀಜನೂ ಇಲ್ಲ. ಸೀಡ್ಲೆಸ್. ತುಂಬಾ ಚೆನ್ನಾಗಿದೆ ಸರ್ ಇದು ಗಿಡ. ಇದು 1 ವರ್ಷಕ್ಕೆ ಬಂದ್ಬಿಡ್ಬೋದು ಅನ್ಸುತ್ತೆ ಸರ್ ಫಲ? ಇದು ಆಲ್ಮೋಸ್ಟ್ 1-1.5 ವರ್ಷಕ್ಕೆ ಬಂದ್ಬಿಡ್ತು ನಮ್ಗೆ. ಅಲ್ಲೇ ಇದು 1 ವರ್ಷದಿಂದ ಫಲ ಕೊಡ್ತಾ ಇದೆ. ನೋಡಿ ಇಲ್ಲಿ ಎಷ್ಟು ದಪ್ಪ ಇರುತ್ತೆ. ಇದು ನಮ್ ಲೋಕಲ್ ನಿಂಬೆ, ಜವಾರಿ ನಿಂಬೆ. ಇದು ಜಮ್ನೇರಳೆ ಸರ್? ಇದು ಜಮ್ನೇರಳೆ, ಇದು ಜಮ್ನೇರಳೆ, ಆಮೇಲೆ ಅದು ಜಮ್ನೇರಳೆ. 3 ಮರ ಇಲ್ಲ ಒಂದೇ ಕಡೆ ಇದೆ ನೋಡಿ. ಇದು ಮಾವು, ಅದು ಜಮ್ನೇರಳೆನೆ. ಇಲ್ಲಿ ಒಂದ್ 5-6 ತರ ಹೂ ಇದೆ. ಪಾರಿಜಾತ ಇದೆ, ನಂದಿ ಬಟ್ಲು, ಮಲ್ಲಿಗೆ. ಇದು ಗಿರ್ತಳಿನ ಸರ್ ಇದು ಹಸು? ಇದು ಹಸು 2 ಗಿರ್ತಳಿನೇ. ಅದು ಮೋದಿ ಅವರ ತಳಿ. ಇದ್ರದ್ದು ತೊಪ್ಪೆ ರೀಸಸ್ ಚೆನ್ನಾಗಿರ್ತದೆ ಅಂತ ಹೇಳಿದ್ರು. ಈಗ ನಾವ್ ಅದಕ್ಕೋಸ್ಕರನೇ ಇವನ್ ಸಾಕೊಂಡಿದೀವಿ. ಇದ್ ನೋಡಿ, ಇದೆಲ್ಲ ಲಾನ್ ಎಲ್ಲ ಮಾಡಿರೋದು ಅದೇ, ನಾವೇನು ಕೂದಿಲ್ಲ. ಅದ್ ಬಿಟ್ಬಿಟ್ರೆ ಮೇಯ್ಕೊಂಡು ಅದೇ ಕಾಂಗ್ರೆಸ್ ಗಿಡ ತಿನ್ಬಿಡ್ತೀವಿ ಎಳಸಲ್ಲಿ. ಅಂದ್ರೆ ಏನಪ್ಪಾ ಅಂದ್ರೆ ಸೀಬೆ ಗಿಡ, ಏನೇನ್ ಹಣ್ಣು ಎಲ್ಲ ತಿಂತೇವೆ. ಅದು ಪ್ರಾಬ್ಲಮ್ ಈಗ. ಕಟ್ಟಾಕ್ಬಿಟ್ರೆ ಅವಕ್ಕೆ ಇದಾಗ್ಬಿಡ್ತದೆ, ಏನೋ ಹೊರಗೋಗ್ಬಿಡ್ತದೆ. ಎಲ್ಲಿಂದ ತಂದ್ರಿ ಸರ್ ಇದು ನೀವು? ಇದು ನಮ್ಮ ಕೋಬ್ರದವ್ರ ಮಗ ಮಧುಚಂದನ್, ಅವ್ನ್ ಮಂಡ್ಯ ಆರ್ಗ್ಯಾನಿಕ್ಸ್ ಅವ್ರು ಮಾಡ್ತಿರಲ್ಲ, ಅವ್ರು ತರಿಸಿದ್ರು. ಅವ್ರು ಕೊಟ್ಟದ್ ನನ್ಗೆ. ಸರಿ ಸರ್, ಚೆನ್ನಾಗಿದೆ ಸರ್. ದುಗ್ಗೆ ಗಿಡ ಇದೆ. ಇದು ಬೆಟ್ಟದಲ್ಲಿ ಇದು. ಅಲ್ಲಿ ರೆಗ್ಯುಲರ್ ನಲ್ಲಿ ಇದೆ ನೋಡಿ. ಮಾಮೂಲಿ ನೆಲ್ಲಿಕಾಯಿ. ಮಾಮೂಲಿ. ಇದು ಇನ್ನೊಂದು ಹುಣಸೆ ಮರ, ಅಲ್ಲೊಂದಿದೆ, ಇಲ್ಲೊಂದಿದೆ. ಇದು ನಾವು ನೆಟ್ಟಿರ್ಲಿಲ್ಲ, ಅದೇ ಬಂದಿದೆ. ಇದ್ರಲ್ಲೂ ಸ್ವೀಟ್ ಹುಣಸೆ ಅಂತಲೂ ಐತೆ ಸರ್? ಅಲ್ಲಿದೆ. ಇದು ನಿಮ್ಮ ಬಲಗಡೆಗೆ ಪಾರಿಜಾತ. ಯಾವ್ದು ಸರ್? ನೋಡಿ ಇಲ್ಲಿ ಇಲ್ಲಿ ಪಾರಿಜಾತ. ಆಮೇಲೆ ಇದೆಲ್ಲ ಇದೆ, ಇವೆಲ್ಲ ದನ ತಿಂದು ಸ್ವಲ್ಪ ಹಾಳಾಗಿದೆ. ಯಾವುದು? ದಾಸವಾಳ, ರೆಡ್ ಎಲ್ಲೋ ಇದೆ. ಇದು ಪಾರಿಜಾತ. ಅದು ಉದುರೋಗ್ತದೆ. ಆಮೇಲೆ ಸಸ್ಟೈನಬಿಲಿಟಿ ಇಲ್ಲ. ನಿಮ್ಗೆ 1 ಅವರ್ ಫ್ರೆಶ್ ಆಗಿದ್ರೆ ಪುಣ್ಯ. ಇದು ಕೃಷಿ ಹೊಂಡ ಅಲ್ವಾ ಸರ್? ಕೃಷಿ ಹೊಂಡ. ನಾನು ಜಮೀನ್ ನೀರು ಪೂರ್ತಿ ಆಲ್ಮೋಸ್ಟ್ 90% ಬಂದ್ಬಿಡ್ತದೆ. ಏನದೆಲ್ಲ ಗುಂಪು ಬಾಳೆ? ಎಲ್ಲ ಗುಂಪು ಬಾಳೆ. ನೋಡಿ ಅಲ್ಲಿ ಬಿಟ್ಟಿದ್ರೆ ಒಂದೊಂದು ಮನೆಗಾಗತ್ತೆ. ನಾವು ಮನೆಗೆ ಅನ್ಕೊಂಡಂಗಿಲ್ಲ. ಜಾಸ್ತಿ ಆದ್ರೆ ಮಾರ್ತೀವಿ. ಸರಿ ಸರ್. ಇದು ನೇರಳೆನೆ. ಇದು ಆಲ್ಮೋಸ್ಟ್ ಹೂವು ಎಲ್ಲ ಕಚ್ಚಿ ಎಲ್ಲ ಉದ್ರೋಯ್ತು. ಅದು ಸಂಪಿಗೆ. ಇದು
ಸಂಪಿಗೆ ಬಿಟ್ಟಿದೆ ಸರ್. ಬಿಟ್ಟಿದೆ ಇಲ್ಲ ಕೆಂಟ್ ಸಂಪಿಗೆ ಮೇಲ್ಗಡೆ ಇದೆ. ಏನ್ ಸೆಂಟ್ ಹೊಡಿತು ಗೊತ್ತೇನ್ರಿ, ಈಗ ಮೇಲಕ್ಕೆ ಹೋಗ್ಬಿಟ್ಟವೆ. ಕಾರ್ಲ್ ಇಟ್ರೆ ಇಲ್ಲ ನಿಮ್ಗೆ ಇಲ್ಲ, ಈ ಕಡೆ ಸೈಡ್ ಇವೆ. ಕಾರ್ಲ್ ಇಟ್ರೆ ಹಾ ಗಮ್ಮು ಅಂತ ಇರ್ತದ. ನೋಡಿಲ್ಲ ಆಯ್ತಾ? ಚೆನ್ನಾಗಿವೆ, ತುಂಬಾ ಚೆನ್ನಾಗಿವೆ. ಏನ್ ಸೆಂಟ್ ಇದೆ ಅಂದ್ರೆ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿವೆ ಸರ್. ಇದೊಂದು ವೆರೈಟಿ. ಇದು ಉದ್ದುದಕ್ಕಾಗತ್ತೆ. ಯಾವ್ದು ಇದು ಉದ್ದ? ಉದ್ದ ಸಪೋಟ ಉದ್ದ. ಉದ್ದ ಬರುತ್ತೆ ಇದು. ಇನ್ನೊಂದು ಟೆನ್ನಿಸ್ ಬಾಲ್ ಬರುತ್ತೆ. ಅದು ಟೆನ್ನಿಸ್ ಬಾಲ್ ನಾವು ಅಲ್ಲಿ ನೋಡಿದ್ವಲ್ಲ, ಅದು ನೋಡ್ಕೊಳ್ಳಿ. ಇದು ಈರುಳ್ಳಿ ಗಿಡ, ಇನ್ನೆರಡು ಮಾಮೂಲಿ ನಿಂಬೆ ಗಿಡ. ಇವೆರಡು ನಿಂಬೆ. ಮಾಮೂಲಿ ಇಲ್ಲಿ ಒಂದ್ರ ಮಾವಿನ ಗಿಡ ಇದೆ. ಇದು ಮಾವು. ಇದು ಮಾವು. ಇವೆಲ್ಲ ಮಾವು. ಈ ಸೀರೀಸ್ ಎಲ್ಲ ಮಾವು. ಸೀರೆ ಎಲ್ಲ ಹಾಕ್ಬಿಟ್ಟಿದ್ದೀರಿ. ಇದು ನೋಡಿ ಮೂಸುಂಬೆ. ಮೂಸುಂಬೆ. ಇದು ಮೂಸುಂಬೆನೆ ಸರ್? ಮೂಸುಂಬೆ. ಹಿಂಭಾಗ ನುಗ್ಗೆ. ಮೂಸುಂಬೆ ಚೆನ್ನಾಗಿ ಬಿಟ್ಟಿದೆ ಸರ್ ಫಲ. ಹೌದು, ಚೆನ್ನಾಗಿ ಬಿಟ್ಟಿವೆ ಫಲ. ಲವಾಕುಶ ನೋಡಿ ನೋಡ್ತಾವ. ಇವು ಕಿತ್ಲೆದು, ಇನ್ನು ಫಲ ಯಾಕೋ ಬಿಡ್ತಾ ಇಲ್ಲ. ಕಿತ್ತಲೆ ಇವು. ನೋಡಿ ಇದು ಬಾದಾಮಿ ಕಾಯಿ. ಒಂದ್ 3 ಕಿತ್ತಿದೀವಿ ನಾವಿಲ್ಲಿ. ಕಿತ್ಲೆ ಇವು. ಒಂದ್ 3-4 ಕಿತ್ತಿದೀವಿ. ಹೋದ್ಸಾರಿ ಬಿಟ್ಟಿತ್ತು ಹಿಂಗೆ. ಹೋದ್ಸಾರಿ ಒಂದ್ 20 ಹಣ್ಣು ಸಿಕ್ಕಿತ್ತು ಈ ಗಿಡದಲ್ಲಿ. ಬಿಟ್ಟಿದೆಯಲ್ಲ ಸರ್ ಅಲ್ಲಿ? ಚೆನ್ನಾಗಿ ಬಿಟ್ಟಿದೆ. 5 ಹಣ್ಣು ಒಂದೇ ಗೊಂಚಲಿದೆ. ಹೌದು. ಇದು ಮಾಮೂಲಿ ಮೂಸುಂಬಿ. ಮೂಸಂಬಿ. ಬಲ್ತಿರೋದ ನಿಮ್ಗೊಂದು 2 ಕಿತ್ತು ಕೊಡ್ತೀನಿ ಮನೆಗೆ ತಗೊಂಡೋಗಿ. ಸಾಕು ಬಿಡಿ ಸರ್. ಮೂಸಂಬಿ ಚೆನ್ನಾಗಿ ಫಲ ಬಿಟ್ಟಿವೆ ಸರ್. ಚೆನ್ನಾಗಿ ಬಿಟ್ಟಿದೆ, ಒಳ್ಳೆ ಟೇಸ್ಟು. ಈಗ ಸ್ವಲ್ಪ ತೊಕ್ಕೆ ಮಂದ ಇದೆ, ಇನ್ನೂ ಗಿಡ ಇಳಿಸಲ್ಲ. ಇನ್ನು ನೋಡಿ ನೀವು, ಬಹಳ ಸ್ವೀಟ್ ಇದೆ. ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು ಮೂಸಂಬಿ. ತುಂಬಾ ಚೆನ್ನಾಗಿ ಬಂದಿದೆ. ಇದು ಚಕೋತ. ಇದಾಲೆ ಒಂದ್ 5-6 ಅಡಿ ಕಿತ್ಕೊಂಡಿದೀವಿ ನಾವು. ಇಷ್ಟೇ ದಪ್ಪ. ಇದು ಚಕೋತ. ಚಕೋತ. ಪಕ್ಕ ಇನ್ನೊಂದು ಹಲಸು, ಇನ್ನೊಂದು ವೆರೈಟಿ ಇದು. ಇದು ಹಲಸು. ಅದು ಹುಣಸೆನೆ ಸರ್? ಅದು ಹುಣಸೆ. ಅದಾಗ್ಲೇ ಫಲ ಬಿಟ್ಟಿತ್ತು. ಒಂದು ಫಲ ನನಗೆ ಒಂದೂವರೆ ಕೆಜಿ ಅಷ್ಟು ಸಿಕ್ತು ಅದು ಹಣ್ಣು ಮನೆಗೆ. ಈಗಲೂ ಬಿಟ್ಟೈತೆ, ಎಲ್ಲ ಬಿಟ್ಟು ಪೀಚ್ಗಳೈತೆ. ಸೀತಾಫಲನ ಸರ್ ಇದು? ಸೀತಾಫಲ. ಇಲ್ಲಿ ಬನ್ನಿ, ಹತ್ರ ಹಣ್ಣುಗಳಿದೆ ನೋಡಿ. 2 ಇದೆ. ಅಲ್ಲಿ ಅಲ್ಲೊಂದು ತೋರ್ಸಂದಲ್ಲ, ಅದೊಂದು, ಇದೊಂದು, ಕೆಳಗಡೆ ಒಂದು 3 ಗಿಡ ಇದೆ ಸೀತಾಫಲ. ಒಂದ್ ಹಣ್ಣು ಸಿಗುತ್ತೆ ರೀ ನಿಮ್ಗೆ, ಕಿತ್ಕೊಡ್ತಾನೆ. ನಮ್ಮ ರಾಮಾಯಣ ತಗೊಂಡ ಏನ್ ಟೇಸ್ಟ್ ಅಂದ್ರೆ ಈ ಸಕ್ಕರೆ ಪಾನಕ. ಇದು NMR ಗೋಲ್ಡೆ ಸರ್ ಇದು? NMR ಗೋಲ್ಡೆ ಬಹಳ ಟೇಸ್ಟ್. ಯಾಕೆಂದ್ರೆ ಅದೇ ಈ ರೀತಿ ಬರೋದು. ನೋಡ್ರಿ, ನಮ್ಮೊಂದು ಗಿಡ ತಗೋಬರ್ತಾನೆ. ಬನ್ನಿ ಈ ಕಡೆ. ಅಲ್ಲಿ ಇವು 2 ಗಿಡ ಇದೆ, ಎಲ್ಲ ತಗೊಂಡಿದ್ದೀರಾ? ಯಾವ್ದು? ಸ್ಟಾರ್ ಫ್ರೂಟ್. ಸ್ಟಾರ್ ಫ್ರೂಟ್ ತಗೊಂಡಿಲ್ಲ. ಇದು ಸ್ಟಾರ್ ಫ್ರೂಟ್ ಅಲ್ವಾ ಸರ್? ಇದು ಅದಲ್ಲ, ಇದು ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ ಇದು.
ಇದು ಲಕ್ಷ್ಮಣ ಫಲನ ಸರ್ ಇದು? ಹೌದು. ಈಗ ಅದು ಇದು ಎರಡು ಸ್ಟಾರ್ ಫ್ರೂಟ್. ಈ ಸ್ಟಾರ್ ಫ್ರೂಟು. ಹಾ, ಒಂದು ಸ್ವೀಟು, ಒಂದು ಉಪ್ಪು, ಒಂದು ಸಾಲ್ಟಿ. ಹುಳಿ. ಸ್ಟಾರ್ ಫ್ರೂಟು. ಹಂಗ ಹೋಗ್ಬಿಟ್ಟು ಅಲ್ಲಿ ಅಂಜೂರ ಬೇಕಾದ್ರೆ ತಕೊಂಡು ಹಂಗ ಹೋಗ್ಬಿಡೋಣಲ್ವಾ. ನಾಟಿ ಕೋಳಿನೂ ಸಾಕಿದ್ ಸರ್? ನಾಟಿ ಕೋಳಿನಲ್ಲಿ ತಿನ್ಕೊಂಡ್ಬಿಡ್ತು ಸರ್. ಅಡ ಅಂಜೂರನ ಸರ್ ಇದು? ಅಂಜೂರ. ಅದೊಂದು ಇದೊಂದು 2 ಪ್ಲಾಂಟ್ ಇದೆ. ಇದೊಂದು. ಹಲಸು. ಇದು ಹಲಸು. ಇದು ನಮ್ ಲೋಕಲ್ಲು. ಇದು ನಿಂಬೆ. ಇದು ಚಕ್ಕೆ ಗಿಡ. ಚಕ್ಕೆ. ಸ್ನೇಹಿತರೆ, ಚಕ್ಕೆ ಗಿಡ ನಿಮಗೆ ನೋಡೋಕ್ಕೆ ಸಿಗೋದೇ ಅಪರೂಪ. ನೋಡಿ, 1 ವರ್ಷದ ಚಕ್ಕೆ ಗಿಡ, ದಾಲ್ಚಿನ್ನಿ ಅಂತೀವಲ್ಲ ಆ ಚಕ್ಕೆ ಗಿಡ ಇದು. ಇದು ಚೆರ್ರಿ ಗಿಡ. ಸ್ನೇಹಿತರೆ, ಬಹಳ ವಿಶೇಷವಾಗಿ ಬಹಳ ಅಪರೂಪ ಬೆಳೆಯೋದು ಇದನ್ನ. ಅಂಥದ್ರಲ್ಲೂ ಮೈ ತುಂಬ ಚೆರಿ ಫ್ರೂಟ್ ತುಂಬ್ಕೊಂಡಿರ್ತಕ್ಕಂಥ ಚೆರಿ ಗಿಡ ಇದು. ನೋಡಿ, ಮೈ ತುಂಬ ಶೃಂಗಾರ ಮಾಡ್ದಂಗೆ ಕೆಂಪಗೆ ಬೊಟ್ಟಿಟ್ಟಂಗಿದೆ. ತುಂಬ ಚೆನ್ನಾಗಿದೆ. ಚೆರಿ ಫ್ರೂಟ್ ಗಿಡ ಇದು. ಗುಂಪು ಬಾಳೆ ನೋಡಿ. ಮೂಸಂಬಿ ಗಿಡ ನೋಡಿ ಸ್ನೇಹಿತರೆ, ಹೇಗೆ ಎಷ್ಟು ಚೆನ್ನಾಗಿ ಬಿಟ್ಟಿವೆ ಮೂಸಂಬಿಗಳನ್ನ. ಎಷ್ಟು ಚೆನ್ನಾಗಿ ಬಿಟ್ಟಿವೆ ನೋಡಿ ಮೂಸಂಬಿ ಗಿಡ. ಹನುಮ ಫಲ ಸ್ನೇಹಿತರೆ, ಹನುಮ ಫಲ ಗಿಡ ಇದು. ಚಕೋತ. ಚಕೋತ 2 ಗಿಡ ಇದೆ ನೋಡಿ. ಇಲ್ಲೊಂದು 2 ಗಿಡಗಳಿವೆ. ತಿಪ್ಟು ಡಾರ್ಫ್ ಇದು. ಅವರು ಇದು ನಿಮ್ಮ ಮನೆನಾ ಸರ್? ಯಾರು ನೀವು ಉಳ್ಕೊಳ್ಳೋದಕ್ಕೆ ಮನೆ ಮನೆ ಬಂದಾಗ ಉಳ್ಕೊಳ್ಳೋದಕ್ಕೆ. ಇಲ್ಲಿ ಎಲ್ಲ ಹೂವಿನ ಗಿಡನೂ ಇದೆ. ಇಲ್ಲಿ ಆಲ್ಮೋಸ್ಟ್ ಒಂದು 5-6 ವೆರೈಟಿ ಹೂವಿನ ಗಿಡ ಇದೆ. ಇದು ವೀಳ್ಯದೆಲೆ ನಿಮ್ಮ ಎದುರುಗಡೆ ಇರೋದು. ವೀಳ್ಯದೆಲೆ. ವೀಳ್ಯದೆಲೆ ಹಬ್ಸಿದ್ದೀರಿ. ಅಲ್ಲಿ ಬೇಕಾದ್ರೆ ಲೈಟ್ ಹಾಕೊಳ್ಳಿ, ಬಲ್ಗಡೆ ಸ್ವಿಚ್ಗಳಿದೆಯಲ್ಲ ಎಲ್ಲ ಆನ್ ಮಾಡಿ. ಬಂದಾಗ ಉಳ್ಕೊಳ್ಳೋದಕ್ಕೆ ಸಾಹೇಬ್ರು ಚೆನ್ನಾಗಿ ಒಳ್ಳೆ ತೋಟದ ಮನೆ ಮಾಡ್ಕೊಂಡಿದ್ದಾರೆ. ಬಂದರೆ ಎಂಟೈರ್ ಫ್ಯಾಮಿಲಿ ಇರ್ಬೋದು, ಆ ಥರ ಮಾಡ್ಕೊಂಡಿದ್ದಾರೆ. ಎಂಟೈರ್ ಫ್ಯಾಮಿಲಿ ಬಂದು ಆಲ್ಟ್ ಇದ್ದು ಹೋಗ್ಬೋದು, ಎಲ್ಲ ಸೌಕರ್ಯನೂ ಇದೆ. ಆ ಥರ ಮಾಡ್ಕೊಂಡಿದ್ದಾರೆ ಸಾಹೇಬರು. ಕಿಚನ್ನು
ಮನೆಗೆ ಬೇಕಾದ ಸಣ್ಣ ಪುಟ್ಟ ಸೊಪ್ಪುಗಳಿದೆಲ್ಲ ಇದೆ. ಸೂಜ್ ಮಲ್ಲಿಗೆ, ಸೂಜಿ ಮಲ್ಲಿಗೆ, ಇದು ರೆಗ್ಯುಲರ್ ಮಲ್ಲಿಗೆ, ಇದು ಮೈಸೂರು ಮಲ್ಲಿಗೆ, ಇದು ಇದು ಮತ್ತೆ ಅಲ್ಲೊಂದಿದೆ ನೋಡಿ ಬೆಳೆದಿದೆಯಲ್ಲ ಅದು ಮೈಸೂರು ಮಲ್ಲಿಗೆ. ಅಲ್ಲಿ ಸ್ಫಟಿಕದೇನೋ ಐತೆ ಬಿಳಿ ಹೂವ. ಬೆಳಿಗ್ಗೆ. ಸರಿ ಸರ್. ಹೇಳ್ತಾರಲ್ಲ ಸ್ನೇಹಿತರೆ, ಇದಂತೂ ಬಹಳ ಅಪರೂಪವಾದ ಗಿಡ. ಇದು ಉತ್ತರ ಭಾರತದಲ್ಲಿ ಮಾತ್ರ ಬೆಳೆಯುವಂಥದ್ದು. ಇದು ರುದ್ರಾಕ್ಷಿ ಗಿಡ ಅಂತೇಳಿ ಶರಣರು ಕಟ್ಕೋತಾರಲ್ಲ, ಶರಣರು ಕುತ್ತಿಗೆ ರುದ್ರಾಕ್ಷಿ ಮಾಲೆ ಹಾಕೋತಾರಲ್ಲ, ಆ ಗಿಡ. ಆ ರುದ್ರಾಕ್ಷಿ ಮಾಲೆಗೆ ಹಾಕುವಂತ ರುದ್ರಾಕ್ಷಿಗೆ ಕಾಯಿ ಇದೆಯಲ್ಲ, ಆ ಕಾಯಿ ರುದ್ರಾಕ್ಷಿ ಕಾಯಿ ಬಿಡುವಂತ ರುದ್ರಾಕ್ಷಿ ಗಿಡ ಇದು. ಇದು ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಮಾತ್ರ ಸಿಗುವಂಥದ್ದು. ಬಹಳ ಅಪರೂಪದ ಬೆಳೆ ಹಾಕಿದ್ದಾರೆ ಸಾಹೇಬ್ರು. ಇದೆಲ್ಲ ಕಾಕಡ ಮನೆಗೆ. ಕಾಕಡ. ಹಂಗೆ ನಡ್ರಿ, ಅಲ್ಲಿ ನಿಮ್ಗೆ ಇದು ಸಿಗುತ್ತೆ ಏನೋ 1-3-4 ಇದ್ರ ಗಿಡ ಹಬ್ಸಿದ್ವಿ. ಇವತ್ತು ಇದು ಕ್ಲೀನ್ ಮಾಡ ಅಂತ ಇದ್ದೆ ನಾನು. ನೀವು ಬಂದಿದ್ರೆ ಕುತ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿ ಒಬ್ನೇನೆ. ನೋಡಿ, ಇದು ದೇವ್ರಿಗೆ ಹಾಕ್ತಿವಲ್ಲ, ಏನದು 3 ದಳ ಇರುತ್ತಲ್ಲಪ್ಪ ಶಿವನಿಗೆ. ಲಿಂಗದ ಹೂವ ಅಲ್ಲ, ಪಂಚಪಿ ಏನ್ ಇದು ಇದಕ್ಕೆ ಮಾಡ್ತೀವಲ್ಲ ದೇವ್ರಿಗೆ. ಅದು ತುಳಸಿ ಆ ಕಡೆಗೆ ಪತ್ರೆ. ಎರಡು ಗಿಡ ಇದೆ, ಇಲ್ಲೊಂದಿದೆ. ಇದು ಯಾವ್ದು ಅಂದ್ರೆ ಇದ್ರಲ್ಲಿ ಶಿವರಾತ್ರಿಲೆಲ್ಲ ಯಥೇಚ್ಛವಾಗಿ ಉಪಯೋಗಿಸ್ತಾರಲ್ಲಪ್ಪ ಶಿವನಿಗೆ. ನನಗೆ ಇದೆ ಜ್ಞಾಪಕನ ಬರ್ತಾ ಇಲ್ಲ ನೋಡಿ. ಇದು ಬಿಲ್ಪತ್ರೆ ಗಿಡ 2 ಇದೆ. ಇದು ನೋಡಿ ಇದೆ ನಿಮ್ಗೆ. ಮೆಣಸಿನ ಗಿಡ ಅಲ್ಲೊಂದಿದೆ, ಇಲ್ಲೊಂದಿದೆ. ಮೆಣಸು ಈಗೆಲ್ಲ ಹಬ್ಬಿಸ್ತಾ ಇದೀರಾ? ಇಲ್ಲಿದೆ, ಅಲ್ಲೊಂದು ಹಬ್ಸಿದೀರಾ? ಅಲ್ಲೊಂದ್ 2-3 ಮರಗಳಿಗೆ ಹಬ್ಸಿದೀರಾ? ಹೌದು, ಚೆನ್ನಾಗಿ ಹಬ್ಸಿದಿರಿ ಸರ್. ಎಲ್ಲ ನಾವೇನ್ ಗೊಬ್ಬರ ಏನು ಇಲ್ಲ, ಎಲ್ಲ ಇದೆ. ಏನು ಜೀವಾಮೃತ. ಬೇರೆ ಕೆಮಿಕಲ್ ಅದು ಇದು ಏನೋ ನಾವು ಸೋಕ್ಸ ಇಲ್ಲ. ಸೀಬೆ ಗಿಡ ರೆಡ್ ಇದು ತಿನ್ನಿ, ಬಹಳ ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆ. ಬಿಡಿ ಸರ್, ಬೇಡಿ ಸರ್. ಮನೆಯವ್ರೊಂದು ನೀವು ತಿನ್ನಿ, ಒಳ್ಳೆ ಟೇಸ್ಟ್ ಇದೆ. ಕೊಡಿ, ಅಲ್ಲಿ ಇಡ್ತೀನಿ ನಾನು. ಬನ್ನಿ. ಇವೆಲ್ಲ ಮನೆಗೆ ಹೂವು. ನಾವು ತೋಟ ಮಾಡಿದ್ಮೇಲೆ ಕೊಡ್ತಾನೆ ಇಲ್ಲ ನಾನು ಹೂವನ್ನ. ಅಯ್ಯೋ, ಮೊದ್ಲು ದಿನಕ್ಕೆ ನನ್ನ ಹೆಂಡತಿ ಸ್ವಲ್ಪ ಪೂಜೆ ಪುರಸ್ಕಾರ ಜಾಸ್ತಿ. ದಿನಕ್ಕೆ 100-150 ರೂಪಾಯಿ ಹೂ ತಕೊಳ್ಳೋರು. ನಾವು ತೋಟ ಮಾಡಿದ್ಮೇಲೆ ದಿನ ಇಲ್ಲಿಂದ ನಾ ಕಿತ್ಕೊಂಡು ಹೊಟ್ಟೋಗ್ತೇನೆ. ತುಳಸಿ ಇದೆ ಯಥೇಚ್ಛವಾಗಿ. ತುಳಸಿ ಹೂವು ಇಲ್ಲೆಲ್ಲ ಒಂದಷ್ಟು ಸೀಬೆ ಗಿಡ, ಕರಿಬೇವು. ದಾಳಿಂಬೆ ಮಾಡಿದೆ. ಬಟರ್ ಫ್ರೂಟ್. ದಾಳಿಂಬೆ ಗಿಡಗಳು ಎಲ್ಲ ಚೆನ್ನಾಗಿ ಫಲ ಬಿಟ್ಟಿವೆ. ದಾಳಿಂಬೆ ಇದು ಫಲ ಬಿಟ್ಟು ಉದುರೋಗಿದೆ ನೋಡಿ. ದ್ರಾಕ್ಷಿ ಫಲ ಬಿಟ್ಟು ಈಗೆಲ್ಲ ಉದುರೋಗಿ ಮತ್ತೆ ಚಿಗುರುತ್ತೆ. ದ್ರಾಕ್ಷಿ 4 ಗಿಡ ಇದೆ. ಸರ್, ಚೆನ್ನಾಗಿ ಬಂದಿದೆ. ಅದು ಚೆನ್ನಾಗಿ ಬಂದು ತಲೆ ಎಲ್ಲ ಬಿಟ್ಟು ತಿಂದಿದೀವಿ. ಕೋಳಿಗಳು ಮೇಲ್ ಕೂತ್ಕೊಂಡು ತಿನ್ನುತ್ತವೆ, ಎಗರುತ್ತವೆ. ಸಿಕ್ಕಿಲ್ಲ ಅಂದ್ರೆ ಮೇಲ್ ಕೂತ್ಕೊಂಡು ತಿನ್ನುತ್ತವೆ. ದ್ರಾಕ್ಷಿ ಬಳ್ಳಿ ಹಬ್ಸಿರೋದು. ಸ್ನೇಹಿತರೆ, ಇದು ದ್ರಾಕ್ಷಿ ಬಳ್ಳಿ ಹಬ್ಸಿರುವಂತದ್ದು. ಈಗ ಸೀಸನ್ ಮುಗ್ದೋಗಿದೆ. ಸೀಸನ್ ಮುಗ್ದೋಗಿರೋದ್ರಿಂದ ಏನು ಕಾಣ್ತಾ ಇಲ್ಲ. ಅದು ಕಾಣ್ತಾ ಇಲ್ಲ. ಹಣ್ಣೆಲೆಗಳು. ದಾಳಿಂಬೆ, ಗುಂಪು ಬಾಳೆ. ಈ ನಾಟಿ ಕೋಳಿಗಳನ್ನ ಚೆನ್ನಾಗಿ ಸಾಕಿದ್ದಾರೆ. ನಾಟಿ ಕೋಳಿಗಳನ್ನೆಲ್ಲ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಒಂದು 25-50 ನಾಟಿ ಕೋಳಿಗಳೇ ಇವೆ. ನಾವು ಈಗ ಹೊರಗಡೆ ಅದು ಇದು ತರಲ್ಲ, ಮನೆಗೆ ಬೇಕಾದಾಗ ಇಲ್ಲೇ ಹಿಡ್ಕೊಂಡು ಕ್ಲೀನ್ ಮಾಡಿಸ್ಕೊಂಡು ಊಟ ಮಾಡೋದು. ಇದು ಕೊಟ್ಟಿಗೆ. ಮತ್ತೆ ಇವ್ರು ಇರೋಕೆ ಲೇಬರ್ ಇದು. ಒಂದು ಫ್ಯಾಮಿಲಿ ಕಂಫರ್ಟಬಲ್ ಆಗಿ ಇರ್ಬೋದು. ರಾಮಯ್ಯ, ಬಾ ಬನ್ನಿ. ಇದು ಅಡಿಗೆ. ಮತ್ತೆ ಕೆಲಸಗಾರರು
ಉಳ್ಕೊಳ್ಳೋದಕ್ಕೆ ವಸತಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಇದು. ಇದು ಕೊಟ್ಟಿಗೆ, ಇದು ದನಗಳಿಗೆ ಗಿರ್ ಹಸುಗಳು ನೋಡಿದ್ವಲ್ಲ ಸ್ನೇಹಿತರೆ, ಆ ಹಸುಗಳನ್ನ ಕಟ್ಟುವಂಥ ಕೊಟ್ಟಿಗೆ. ಮಾಡಿದ್ದೀರಾ?